ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಗುರುಭಕ್ತ, ದೇವನಹಳ್ಳಿ. ದೀಪಾ ಬಾಳಿಗ, ಬೆಂಗಳೂರು. ಸಂಧ್ಯಾ ಶೆಟ್ಟಿಗಾರ್, ಬೆಂಗಳೂರು. ಹರೀಶ್ ಪಾಯ್, ದುಬೈ. ಕನ್ಯಾಕುಮಾರಿಯಿಂದ ಮುಂಬೈ ಮಹಾನಗರದ ತನಕದ ಪಶ್ಚಿಮ ಕರಾವಳಿ ಉದ್ದಕ್ಕೂ ಹಲವಾರು ಸುಪ್ರಸಿದ್ಧ ದೇಗುಲಗಳಿವೆ. ಆದರೆ ಅವುಗಳಲ್ಲಿ ಸಿಗದ ದಿವ್ಯತೆಯ ಅಂದದ ಜಲಪಾತವೇ ಉಡುಪಿ ಜಿಲ್ಲೆಯ ಸಾಲಿಗ್ರಾಮದಲ್ಲಿರುವ ಡಿವೈನ್ ಸ್ಪಾರ್ಕ್ ಹೊಮ್ಮಿಸುವ ಡಿವೈನ್ ಪಾರ್ಕ್ನಲ್ಲಿದೆ. ಸರ್ವ ಧರ್ಮಗಳ, ಸರ್ವ ದೇವರುಗಳ ನೆಲೆಬೀಡಾದ ಈ ಡಿವೈನ್ ಪಾರ್ಕ್ ಎಂಬುದು ಅಂದಿನ ವಿಶ್ವಮಾನವ ಸ್ವಾಮಿ ವಿವೇಕಾನಂದರು ಜಾಗೃತ ಚೇತನ ಶ್ರೀ ಗುರೂಜಿ ಆಗಿ ಇಲ್ಲಿ ನೆಲೆಸಿ ಅವರೇ 1986ರಲ್ಲಿ ನಿರ್ಮಿಸಿಕೊಂಡ ಅವರದೇ ಆದ ಆಧ್ಯಾತ್ಮಿಕ ಪ್ರಯೋಗಶಾಲೆ ಎಂಬುದಂತೂ ವಿಚಿತ್ರವಾದರೂ ಸತ್ಯವೇ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸಾಲಿಗ್ರಾಮದ ಪಟ್ಟಣದಲ್ಲಿ ಮುಗಿಲೆತ್ತರಕ್ಕೆ ಎದ್ದು ನಿಂತಿರುವ ಪರಮ ಪವಿತ್ರ ತಾಣವೇ ಇದಾಗಿದೆ. ಎಂದಿಗೂ ಸಂಗ್ರಾಮ ಅಲ್ಲ, ಸರ್ವದಾ ಸಂಧಾನವೇ ಎಂಬುದಂತೂ ಸಂಸಾರಿಗಳ ಸಾಧನಾ ಗರಡಿಯಾದ ಈ ಡಿವೈನ್ ಪಾರ್ಕ್ನ ಹೆಗ್ಗುರುತು. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳ ತ್ರೈಮಾಸಿಕ ವಿವೇಕ ಕಿರಣ, ನಿಮ್ಮ ದೂರವಾಣಿಯಲ್ಲಿ ಮೊಳಗುವ ಒಂದೇ ನಿಮಿಷದ ಪೂಜ್ಯ ಡಾಕ್ಟರ್ ಜಿ ಅವರ ಕಂಚಿನ ಕಂಠದ ವಿವೇಕ ವೀರ ವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ಮುತ್ತು ರತ್ನಗಳೇ ಆಗಿವೆ. ಡೈನಮಿಕ್ ಸ್ಪಿರಿಚುಯಾಲಿಟಿಗಿರುವ ಏಕೈಕ ಆದರ್ಶ ಆತ್ಮಶಕ್ತಿ ಜಾಗೃತ ಸಾಧಕರೆಲ್ಲರ ಶೋಧನಾ ಮಂದಿರವೇ ಇದಾಗಿದೆ. ತುಂಬಿದ ಕೊಡವಾದ ಪೂಜ್ಯ ಡಾಕ್ಟರ್ ಜಿ ಅವರು ಸಾಧನಾ ಕ್ಷೇತ್ರದ ಆದರ್ಶ ಮೂರ್ತಿಯಾಗಿದ್ದು ಭಗವದಾನಂದದ ಭವ್ಯ ತಿಜೋರಿಯೇ ಆಗಿ ಅಪರೂಪದ ಸಂಸಾರಿ ಸಂತರಾಗಿದ್ದಾರೆ. ಮುಂದಿನ ಅರ್ಧ ತಾಸು ಅವರಿಂದ ಆಧ್ಯಾತ್ಮಿಕ ವಾಗ್ಝರಿ ಓತಪ್ರೋತವಾಗಿ ಹರಿಯಲಿದೆ. ಓಡೋಡಿ ಬನ್ನಿ, ಮನಸಾರೆ ಆಲಿಸಿ, ದಿವ್ಯತೆಯ ಭವ್ಯ ರಸಾಸ್ವಾದದ ನವ್ಯ ತಿನಿಸನ್ನು ಹೀರಿ ನಲಿಯಿರಿ. ಹೂ ಎನ್ನುವಿರಾ? ಇದು ಪರಿ. ಅಲ್ಲಿಯೂ ಕೂಡಿ ಹೊಸ ಹೊಸ ಅನುಭವ ಅವರಿಗೆ ಬಂದಾಗ ಅದು ಗರಿ ಆಗುತ್ತದೆ. ಪ್ರತಿ ದಿನದ ಅಂತ್ಯದಲ್ಲಿ ಇಷ್ಟು ತ್ಯಾಗ ಮಾಡಿದ್ದಾರೆ, ಕಣ್ತುಂಬಿ ಕೊಟ್ಟಿದ್ದಾರೆ, ಅಷ್ಟಾದರೂ ಯಾರಿಗೂ ಹೇಳ್ಬೇಡಿದ್ದಾರೆ. ಇವತ್ತು 2 ಚೈನ್ ಕೊಟ್ಟಿದ್ದಾರೆ, 10 ಪವನ್ ಚಿನ್ನ ಕೊಟ್ಟಿದ್ದಾರೆ, ಬಂಗಾರ ಕೊಟ್ಟಿದ್ದಾರೆ, ಬಳೆ ಕೊಟ್ಟಿದ್ದಾರೆ. ಅಂದು ಮಹಾತ್ಮ ಗಾಂಧಿಗೆ ಸ್ವಾತಂತ್ರ್ಯೋತ್ಸವದ ಸಮಯದಲ್ಲಿ ಹೇಗೆ ಕೈ ಬಳೆ, ಕಿವಿ ಓಲೆ, ಸರನ್ನೆಲ್ಲ ಕೊಟ್ಟರು, ಅದೇ ರಿಪಿಟೇಷನ್ ಆಗ್ತಾಯಿದೆ ಶ್ರೀ ಗುರುಜಿಯ ಕೃಪೆಯಿಂದ. ಏನು ಕೊಡಬೇಕು ನಾನು ಅದಕ್ಕೆ? ಕಣ್ಣೀರು ಹರಿಸಿ ಕೊಡಗಟ್ಟಲೆ ಹರಿಸಿ ಒಂದು ಹನಿ ಕಣ್ಣೀರು ಬಿದ್ದರೆ ಜಾಗೃತಿ ಎಂದಿದ್ದಾರೆ. ಯಾವ ಶಿಕ್ಷೆ ಯೋಚನೆ ಮಾಡಿ. ಎಕ್ಸ್ಪರ್ಟ್ ಲಾಯರ್ ಡೋಂಟ್ ಕಮ್ ಟು ಕೋರ್ಟ್. ಅದೇ ರೀತಿ ಒಂದು ಹನಿ ಕಣ್ಣೀರು ಹರಿಸಬಾರ್ದು. ನಾನು ನೋಡ್ಕೋತೇನೆ ನಮ್ಮ ಮಕ್ಕಳಲ್ಲಿ ತ್ಯಾಗ ಸೇವೆ ಅನುಭವ 100ರಷ್ಟು ಆಗುವಂತೆ ನಾನು ಡಿವೈನ್ ಮ್ಯಾಜಿಕ್ ಮಾಡ್ತೇನೆ.
ನಿನ್ನ ಯೋಗವನ್ನಲ್ಲ, ನನ್ನ ಯೋಗವನ. ಹೇಗೆ ಭಾರತ ನನ್ನದು, ನೀನು ಚಿಂತೆ ಮಾಡಬೇಡ ಅಂದಾಗ ಈಗ ಯೋಗವನ್ನು ನನ್ನದು ಅಂದಿದ್ದಾರೆ. ಡಿವೈನ್ ಪಾರ್ಕ್ ನನ್ನದು. ಯೋಚನೆ ಮಾಡಿ, ಯಾರಿದ್ದಾರೆ ಹೀಗೆ ಹೇಳುವವರು? ಆ ಅರ್ಹತೆ ನಮಗಿದೆ, ಅವರೇ ಕೊಟ್ಟ ಅರ್ಹತೆ, ಅದನ್ನು ಎನ್ಕರೇಜ್ ಮಾಡಿ ಡ್ಯಾನ್ಸ್ ಟೀಚರ್ ಡ್ಯಾನ್ಸ್ ಮಗುವಿಗೆಲ್ಲ ಕಳಿಸಿ ಎಷ್ಟು ಚಂದ ಡ್ಯಾನ್ಸ್ ಮಾಡಿದ್ದೇನೆ ಅಂದಾಗ ಗುರುಜಿ ಹೇಳ್ತಾರೆ, ಎಂಥ ನಿಷ್ಠ ಭಕ್ತರು ನೀವು. ನಾನು ಕಟ್ಟಿದ್ದ ಆಶ್ರಮದಲ್ಲಿ ಹುಡುಕಿದ್ರೂ ಒಬ್ಬರು ಸಿಕ್ಕುವುದಿಲ್ಲ, ಇಲ್ಲಿ ಎಲ್ಲೆಲ್ಲೂ ಕೂಡ ಅಂಥವರೇ ಸಿಗ್ತಾರೆ, ನಾನೆಷ್ಟು ಭಾಗ್ಯವಂತ ಅಂತ. ಯೋಚನೆ ಮಾಡಿ, ನಾವು ಬೀಗಬಾರದು, ಬಾಗಬೇಕು. ಅದಕ್ಕೆ ಹೊಸ ವರ್ಷದ ಪರಿ, ನಾನು ಬಾಗುವಲ್ಲಿ ಬೀಗಿದ್ದೇನೆ, ದಯಮಾಡಿ ಕ್ಷಮಿಸಿ. ನಮಸ್ಕಾರ ಹಾಕಿ 11 ಆದರೂ ಕೊನೆಯ ನಮಸ್ಕಾರ ತಲೆ ಹಿಂಗೆ ಜಜ್ಕೊಳ್ಳಿ. ಯಾಕೆ? ಪಾತ್ರವನ್ನು ನಾವು ಕೌಂಚ್ತೇವೆ, ಕೆಲವೊಮ್ಮೆ ತೊಟ್ತೇವೆ ನೋಡಿ, ಅಂಟಿಕೊಡೋದೆಲ್ಲ ಬೀಳಲಿ ಅಂತ. ಹೀಗೆ ಬಡ್ಕೊಳ್ಳುವಾಗ ಸಂಚಿತ ಕರ್ಮ ಅಂಟಿಕೊಂಡದ್ದೆಲ್ಲ ಬೀಳಬೇಕು. ಜನ್ಮ ಜನ್ಮಾಂತರದ ಮೈನಸ್ ಮಾಡಿದ್ದು ನಂಗೆ ಗೊತ್ತೇ ಆಗೋದಿಲ್ಲ. +1 ml ಮಾಡಿದ್ದನ್ನು ಗಟ್ಟಿಯಾಗಿ ನಾನೇ ಹೇಳ್ತೇನೆ. ಭಗವಂತ 93% ನಮ್ಮ ಜೊತೆ ಕೆಲಸ ಮಾಡ್ತಾನೆ, ಏನಾರು ಹೇಳ್ತಾನ? ಯೋಚನೆ ಮಾಡಿ. ಸಣ್ಣ ಒಂದು ಕಲ್ತಾಗತ್ತೆ, ಕೈ ಚರ್ಮ ಕಾಲು ಚರ್ಮ ಹೋಗುತ್ತೆ, ಅಯ್ಯೋ ನೋವು. ಮಗು ನೋಡಿ ನೋವು 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 ನೋವು, ದೊಡ್ಡವ್ರು ನೋಡಿ ನೋವಾಯಿತು ನೋವಾಯ್ತು. ಯಾರು ಅನುಭವಿಸುವುದ ನೋವು? ಭಗವಂತನೇ. ಒಳಗಿನ ಆತ್ಮಶಕ್ತಿಯೇ ನೋವನ್ನು ಅನುಭವಿಸುವುದು. ನಾವು ಪಾಪಿಷ್ಠರಾಗಿ ಆ ನೋವನ್ನು ಭಗವಂತನಿಗೆ ಕೊಡೋದು. ನೀನು ಮಾಡ್ಕೊಂಡು ನೀ ತೀಡು ಅಂತ ಹೇಳೋದಿಲ್ಲ. ತಕ್ಷಣ ಸಬ್ಕ್ಯೂಟೇನಿಯಸ್ ಟಿಶ್ಯೂ ಬರುತ್ತೆ. ಯೋಚನೆ ಮಾಡಿ, ರಕ್ತ ಸಂಚಾರ ಜಾಸ್ತಿ ಆಗತ್ತೆ, 3-4 ದಿನದಲ್ಲಿ ಮುಚ್ಚುತ್ತೆ, 1-2 ವಾರದಲ್ಲಿ ಗುರುತೇ ಇಲ್ಲದಿದ್ದಂತೆ, ಕಲೆಯೇ ಇಲ್ಲದಂತೆ ನಿರ್ನಾಮ ಆಗಿಬಿಡುತ್ತೆ. ನೀನು ಮಾಡ್ಕೊಂಡು ಗಾಯ ನೀನೇ ತಿಡ್ಕೋ ಹೇಳೋದಿಲ್ಲ. ಸೂಜಿ ಚುಚ್ಚಿ ರಕ್ತ ಬರಲಿ, 3 ನಿಮಿಷ 4 ನಿಮಿಷದಲ್ಲಿ ಬ್ಲೀಡಿಂಗ್ ಟೈಮ್ ಸ್ಟಾಪ್ ಆಗುತ್ತೆ, ಕ್ಲಾಟಿಂಗ್ ಟೈಮ್ ಸ್ಟಾರ್ಟ್ ಆಗುತ್ತೆ. ನೀ ಮಾಡ್ಕೊಳ್ಳೋದು ಹೋಗಲಿ, 5 ಲೀಟ್ರ್ ಇದೆ ಹೋಗಲಿ, ಪೂರ್ಣ ಅವ ಕಾಯೋದಿಲ್ಲ.
ನಮಗೆ ನಷ್ಟವಾದರೂ ಯಥಾರ್ಥ ನಷ್ಟ ಭಗವಂತನಿಗೆ, ಕಷ್ಟವೂ ಭಗವಂತನಿಗೆ. ಇದು ಹೊಸ ವರ್ಷದ ಪರಿ. ಈ ರೀತಿ ನಾನು ಎಷ್ಟು ಮಾಡಿದ್ದೇನೆ, ಎಷ್ಟು ನೋವು ಕೊಟ್ಟಿದ್ದೇನೆ, ಎಷ್ಟು ಬಾರಿ ಅವ ಹೀಲ್ ಮಾಡಿದ್ದಾನೆ, ಎಷ್ಟು ಬಾರಿ ಸೈಲ್ ಮಾಡಿದ್ದಾನೆ, ಎಷ್ಟು ಬಾರಿ ಹೈಲ್ ಮಾಡಿದ್ದಾನೆ, ಎಷ್ಟು ಮಾಡಿ ಫೈಲ್ ಮಾಡಿದ್ದಾನೆ. ಇದನ್ನು ನಾವು ಎಣಿಸಿಕೊಂಡು ನಿನ್ನ ಕೃಪೆ ಮುಂದೆ ಬೇರೆ ಏನೂ ಇಲ್ಲ. ನಾವು ಸಂಗ್ರಹಿಸಿದ ಹುಟ್ಟಿದ ಕ್ಷಣದಿಂದ ಸಂಪತ್ತೆಲ್ಲ ನಿಂಗೆ ಕೊಟ್ಟರು ಕಡಿಮೆ. ನೀನು ಮನೆ ಬಾಗಿಲಿಗೆ ಬಂದಾಗ ಎತ್ಕೆಂಚಿನ 10%, 50%, 80% ಕೊಟ್ಟರು ಅದೇನು ದೊಡ್ಡದಲ್ವೇ ಇಲ್ಲ. ಯಾಕೆ? ಶಕ್ತಿ ಕೊಟ್ಟಿದ್ದಿ, ಯುಕ್ತಿ ಕೊಟ್ಟಿದ್ದಿ, ಭಕ್ತಿ ಕೊಟ್ಟಿದ್ದಿ, ಜ್ಞಾನ ಕೊಟ್ಟಿದ್ದಿ. ಖಂಡಿತವಾಗಿಯೂ ಶ್ರೀ ಗುರುಜಿ ಹೇಳಿದ್ದಾರೆ, 100 ದಿನದಲ್ಲಿ ನೀವು ಕಳೆದುಕೊಂಡ ಹಣ ಪುನಃ ಸೇರುವಂತೆ ಡಿವೈನ್ ಮ್ಯಾಜಿಕ್ ಮಾಡುವೆ. ಯಾರಿದ್ದಾರೆ ಅದನ್ನು ಹೇಳೋರು, ಖಾತ್ರಿ ಮಾಡುವವರು? ಅಷ್ಟಾದರೂ ನಮಗೆ ನಂಬಿಕೆ ಇಲ್ಲ. ನೋಟು ಅಂಟಿದೆಯಾ ಅಂತ ನೀವು ಹೀಗೆ ಮಾಡಿ, ಚಿಲ್ಲರೆನೂ ಹಿಂಗೆ ಮಾಡ್ತಾರೆ ನೋಡಿ. ಬೇಕಾದ್ರೆ 2 ಚಿಲ್ಲರೆ, 2 5 ರೂಪಾಯಿ ಕಾಯಿನ್ ಅಂಟತ್ತು ಉಂಟ ಎಲ್ಲರೂ. ಆದರೆ ನಮ್ಮ ರೂಢಿ ಹಾಗಾಗಿಬಿಟ್ಟಿದೆ. ಕೊಡಬೇಕು ಅಂದರೆ ಏನೋ ಹಿಂಡತ್ತೆ. ನಂಗೆ ಕೊಡಬೇಕಂದ್ರೆ ಮರುಕ್ಷಣ ಸತ್ತೋದ್ರೆ ಈಗಲೇ ಕೊಟ್ಬಿಡ್ತೇನೆ. 72ನೇ ಇಸ್ವಿಯಲ್ಲಿ ಭಿಕ್ಷುಕರಿಗೆ 10 ರೂಪಾಯಿ ಕೊಡ್ತೀನಿ, ದೊಡ್ಡ 10 ರೂಪಾಯಿ. ಆಗ ಅರ್ಚಕರಿಗೆ ದೇವಸ್ಥಾನಕ್ಕೆ, ಗಣೇಶ ದೇವಸ್ಥಾನಕ್ಕೆ 10 ರೂಪಾಯಿ ಕೊಡ್ತೇನೆ. ಎಷ್ಟು ಚಿಲ್ಲರೆ ಕೊಡಲಿ ಸರ್? ಅಷ್ಟು ಅಷ್ಟು ಮೆಲ್ಲ ಹಾರ್ಟ್ ಫೇಲ್ ಆಗುತ್ತೆ ಅಂತಿದ್ದೆ ನಾನು. ಒಂದೊಮ್ಮೆ ಹಾರ್ಟ್ ಫೇಲ್ ಆಗಿದ್ರೆ, ನನ್ನ ಮೇಲೆ ಕೇಸಾದರೆ, ಅಂದರೆ ಅನಿರೀಕ್ಷಿತವಾದ ಆನಂದ ಆದಾಗ ಹಾರ್ಟ್ ಫೇಲ್ ಆಗುತ್ತೆ. ಪ್ರತಿ ಕ್ಷಣವೂ ಕೂಡ ಭಗವಂತ ಮಾತಾಡ್ತಾನೆ. ಇದನ್ನೇ ಗುರುಜಿ ಶತಶತಮಾನಗಳಿಂದ ನಡೀತಿತ್ತು ಅಂತಾರೆ. ದೇವ್ರ ಮುಂದೆ ನೀವು ಹೋದ ಮಗು ಹೇಗಿರುವಿ, ಮಗು ಚಂದ ಕಾಣ್ತಾ ಇರುವಿ, ಬರ್ತ್ಡೇ ದಿನ ಬಂದಿದ್ದಿ, 30 ವರ್ಷದ ಬೆಳೆಸು ನಿನ್ನಲ್ಲಿ ಇಲ್ವಲ್ಲ, 30ನೇ ಬರ್ತ್ಡೇ ಇವತ್ತು. ಅವ ಹೇಳ್ತಾನೆ ಎಲ್ಲವುದು. ನಿನ್ನ ಹೃದಯಕ್ಕೆ 22 ವರ್ಷ ಆಗಿದೆ, ಮಿದುಳಿಗೆ 12 ವರ್ಷ ಆಗಿದೆ, ಕೈ ಕಾಲುಗಳಿಗೆ 18 ವರ್ಷ ಆಗಿದೆ, 30 ವರ್ಷದ ಬೆಳೆಸು ನಿನ್ನಲ್ಲಿ ಇಲ್ವಲ್ಲ. ನೀವು ಭಗವಂತ ನೋಡಿಕೊಂಡು ಯಾರ್ಯಾರೋ ಮನೆ ಊಟ ನೆನೆಸ್ಕೊಂಡು ಮಾನಸಿಕ ವ್ಯಭಿಚಾರದಲ್ಲಿರುವಾಗ ಭಗವಂತ ನಿಮ್ಮನ್ನೇ ನೋಡಿಕೊಂಡು ಡೈವಿಂಗ್ ಡೀಪ್ ಆಗ್ತಾನೆ. ನಾವು ಎಷ್ಟು ಮೂರ್ಖತೆಯಿಂದ ಮೈನಸ್ ಪಡ್ಕೋತೇವೆ ಯೋಚನೆ ಮಾಡಿ. ಆಮೇಲೆ ಹೋಗುವಾಗಲೂ ಕೂಡ ಹೆಂಡತಿ ಮಕ್ಕಳು ನನ್ನ ಮಾತು ಕೇಳೋದಿಲ್ಲ, ಚೆನ್ನಾಗಿರುವಂತೆ ಮಾಡು, ನೋಡ್ಕೋ ಹಣ್ಣು ಕೊಟ್ಟಿದ್ದೇನೆ, 2 ಹಣ್ಣು 1 ಗುಲಾಬಿ ತಂದು ಜಾಗೃತಿ ಹೇಳುವಾಗ ನಗುತ್ತಾನೆ, ಕೊನೆಗಳುತ್ತಾನೆ. ನಾನು ನಗುದೇ ಗೊತ್ತಾ, ನಿನ್ನಲ್ಲಿ ಏನಾರು ಸದ್ವಿಚಾರ ಬರ್ಬೋದು, ಕ್ಷಮಾಭಿಕ್ಷೆಗೆ ಮನಸ್ಸು ಬಾಗಬಹುದು ಮಾಗಬಹುದು ಅಂತ ಕಾದೆ ಮಗು. ನೀನು ಸೀದಾ ಹೋಗಿಬಿಟ್ಟೆ, ನನಗೆ ಜಾಗೃತಿ ಹೇಳಿ ನೀ ಹೋದೆ. ಅಯ್ಯೋ, ಇನ್ನು ಕೇವಲ 2 ವರ್ಷ ನಿನ್ನ ಆಯುಷ್ಯ, ಯಾವಾಗ ನಿಂತಿದ್ಕೊಳ್ಳೋದು? ಅಳ್ತಾನೆ. ಎಷ್ಟು ದೋಷ ಆಯ್ತು ನಮ್ಮದು. ಅವನ ಪ್ರಶ್ನೆಗೆ ಉತ್ತರ ಕೊಡದಿದ್ದು, ಯಥಾರ್ಥವಾದ ಉತ್ತರ ಕೊಡುವಲ್ಲಿ ಮಕ್ಕಳ ಆಟಿಕೆ ತೋರಿಸಿದ್ದು, ಆಮೇಲೆ ಪದೇ ಅವನಿಗೆ ಅಡ್ವೈಸ್ ಮಾಡಿದ್ದು, ಆಮೇಲೆ ಎಲ್ಲರನ್ನೂ ನಿಂದಿಸಿದ್ದು, ಆಮೇಲೆ ಪುನಃ ನೀನೇ ನೋಡ್ಕೊಂತ ಅವನಿಗೆ ಮುಂಜಾಗ್ರತೆ ಕೊಟ್ಟದ್ದು, ಆಮೇಲೆ ಅಷ್ಟಾದರೂ ಕ್ಷಮಾಭಿಕ್ಷೆಗೆ ಮುಂದಾಗದೇ ಇದ್ದದ್ದು, ಅಷ್ಟಾದರೂ ಅಪರಿದಾಯ ಭಾವದಿಂದ ಕರಗದೇ ಇದ್ದದ್ದು, ಕೊನೆಗೆ ನೋಡ್ಕೋ ಜಾಗ್ರತೆಯಿಂದ ಅವನಿಗೆ ಎಚ್ಚರಿಕೆ ಕೊಟ್ಟದ್ದು. ಯೋಚನೆ ಮಾಡಿ. ಮನೆಗೆ ಹೋಗುವಾಗಲೂ ದೇವರಿಗೆ ಚೆನ್ನಾಗಿ ಹೇಳಿ ಬಂದೆ. ಪುನಃ ಅಹಂಕಾರದಿಂದ ಮದದಿಂದ ನೀವು ಮೆರೆದದ್ದು. ಚಿನ್ನದ ಗಣಿಗೆ ಹೋಗಿ ಮಣ್ಣನ್ನು ಹೊತ್ತಂತೆ ಅಂತಾರೆ. ಅಥವಾ ಎಲ್ಲಿ ಮೇಲಿಮೆಗೆ ಅವಕಾಶ ಇತ್ತು ಅಲ್ಲಿ ನೀನು ಬಿದ್ದುಕೊಂಡು ಹೊಂಡದಲ್ಲಿ ವಿಲಿವಿಲಿ ಒದ್ದಾಡಿದೆಯಲ್ಲ ಮಗುವುದು. ಈ ನಿಟ್ಟಿನಲ್ಲಿ ಜಗತ್ತಿನಾದ್ಯಂತ ಎಲ್ಲ ದೇವರನ್ನು ಕಂಡಿದ್ದೇನೆ ಎಂಬವರು ನಾನು ಕೇಳಿದ್ದೇನೆ. ತಿರುಪತಿಗೆ ಪ್ರತಿ ವಾರಕ್ಕೆ ಹೋಗಿ ದೊಡ್ಡ ದೊಡ್ಡ ಉಂಡೆಯನ್ನು ತಗೊಂಡು ಬರುವನ್ನು ನಾನು ನೋಡಿದ್ದೇನೆ. ಅವರ ಮನೋಸ್ಥಿತಿ ತೀರಾ ವಿಕಾರವಾಗಿ 15 ವರ್ಷ ವೈನ್ ಪಾರ್ಕಿಗೆ ಹೋಗದಿದ್ದವರು ಇನ್ನೇನು ಮಾಡುವಂಗಿಲ್ಲ, ವೈನ್ ಪಾರ್ಕಿಗೆ ಹೋಗ್ಬಿಟ್ರು. ಆಮೇಲೆ ಹುಚ್ಚುಚ್ಚಾಗಿ ಮಾತಾಡಿದರು. ನಂಗೆ ಫೋನ್ ಮಾಡಿ, ಅಯ್ಯೋ ಅವ್ರು ಹೀಗಾಗಿದ್ದಾರೆ ಅಂದರು. ನಾನು ಕೇಳಿದರೆ 15 ವರ್ಷ ಆಯ್ತು ಸರ್, ಏನು ಮಾಡಲಿ, ನನ್ನ ಮಗ ಫೈಲಾಗಿದ್ದ, ಹೆಂಡ್ತಿ ನನ್ನ ಮಾತು ಕೇಳೋದಿಲ್ಲ, ನನಗೆ ದುರಂತಾಗಿದೆ, ನಾನು ನಂಬಿದ್ದೆ ದೇವ್ರ ಕೈ ಬಿಟ್ಟಿದ್ದಾನೆ, ಗುರುಜಿ ಅಂತ ಹೇಳಿದ್ದೇನೆ, ಏನೂ ಮಾಡಲಿಲ್ಲ. ಈಗ ಡಿವೈನ್ ಪಾರ್ಕಿಂದ ಆಗೋದಿಲ್ಲ ತಾನೆ, ವೈನ್ ಪಾರ್ಕ್ ಆಗಲಿ, ನಾನು ಬಂದಿದ್ದೆ, ನಾನು ಮಾಡಿದ್ದು ತಪ್ಪಲ್ಲ, ಇನ್ನೇನು ಮಾಡಲಿ ನಾನು, ನೀವು ಹೇಳಿ. ಅಸಹಾಯಕವಾದಾಗ ನೀತಿ ಧರ್ಮ ಯಾವುದೂ ಇರುವುದಿಲ್ಲ. ಲಂಚಕ್ಕೆ ಹೋಗ್ತಾನೆ, ಯೋಚನೆ ಮಾಡಿ, ಅಸತ್ಯವನ್ನು ಹಿಡ್ಕೋತಾನೆ, ಅಧರ್ಮದಲ್ಲಿ ಮುಳುಗುತ್ತಾನೆ. ಭಗವಂತ ಕ್ಷಮಿಸಬೇಕು. ಕ್ಷಮಿಸಿದ 10 ಕೋಟಿ ಬಾರಿ ಕ್ಷಮಿಸಿದ್ದಾನೆ. ದೊಡ್ಡ ಅಪರಾಧ ಮಾಡಿ ನೀನು ಹಿಂದೆ ಕ್ಷಮಿಸಿದ್ದೆ ತಾನೆ, ಇದನ್ನು ಕ್ಷಮಿಸು. ನೀನಿರುವುದೇ ಹೋದಾಗ ಕ್ಷಮಿಸು. ನಿನ್ನ ಹೆಸರಿನಲ್ಲಿ ಎಷ್ಟು ತ್ಯಾಗ ಮಾಡಿದ್ದೇನೆ, ಎಷ್ಟು ಕೃಪಾಸಿರಿ ಕೊಟ್ಟಿದ್ದೇನೆ ಗೊತ್ತುಂಟಾ? ನಂಗೆ ಅವ್ರು ಫೋನ್ನಲ್ಲಿ ಹೇಳ್ತಾರೆ, ನನ್ನ ಮಗ ಫೈಲ್ ಆಗ್ತಾ ಇದ್ದಾನೆ ಸರ್, ಅಷ್ಟಿದ್ದರೆ ಗುರುಜಿ ಕೃಪೆಯಿಂದ ಪಾಸ್ ಮಾಡಿ.
ನಾನು ಎಷ್ಟು ಕಟ್ಟಡ ಕೊಟ್ಟಿದ್ದೇನೆ ಸರ್, ಎಲ್ಲ ಅದರ ಅದ್ಭುತವಾದ ಬೆಳವಣಿಗೆ ಬರುವಂಥ ಡಿವೈನ್ ಮ್ಯಾಜಿಕ್ ಮಾಡಿ. ನಾನು ಯಾವಾಗಲೂ ನಮ್ಮ ಭಕ್ತರುಗಳು, ನಿಮಗೆ ನನ್ನ ಮೇಲೆ ವಕ್ರದೃಷ್ಟಿ ಬೀಳುತ್ತೆ, ನನ್ನಂಥ ಕಟುಕ ಮೂಢ ಯಾರೂ ಇಲ್ಲ ಅಂತ ಅನಿಸುತ್ತೆ. ಒಳಗೊಳಗೆ ಹೌದು ಅನಿಸುತ್ತೆ ಅವ್ರಿಗೆ, ಹೊರಗಡೆ ಇಲ್ಲ ಸರ್ ನೀವೇ ಸರ್ ಅಂತ. ಗುರುಜಿ ಹೇಳ್ತಾರೆ, ಒಳಗಡೆ ಒಂದು ಅವ ಗೋಮುಖ ವ್ಯಾಘ್ರ ಅಲ್ಲ, ಅವ ಗೋ, ಚಿರತೆ, ಹುಲಿ, ಕಾಗೆ, ಹಂದಿ ಮುಖ ವ್ಯಾಘ್ರ. ಗೋ ಈಚಿ ಆಚಿ ವ್ಯಾಘ್ರ ಹುಲಿ ಇದಂಗಲ್ಲ, 100 ಈಚಿ ಆಚಿ ಗೋ. ಮನುಷ್ಯ ಎಂಥ ಹೊಲಸು ಹೊರ್ತಾನೆ. ಅಷ್ಟಾದರೂ ಶ್ರೀ ಗುರುಜಿ, ನನ್ನ ಮಕ್ಕಳೇ, ಮುದ್ದು ಮಕ್ಕಳೇ, ತಿದ್ದಿಕೊಳ್ಳಿ, ಯೋಚನೆ ಮಾಡಿ. ವರ್ಷದ ಪರಿ ಯೋಚನೆ ಮಾಡ್ತಾ ನೀನು ವಿಸ್ತಾರ ಮಾಡ್ತಾ ಇರು. ಹೊಸ ಗರಿ ಮೂಡಿದ್ರೆ ಭಗವಂತ ನಿನ್ನ ಕೃಪೆಯಿಂದ ಈ ಗರಿ ಮುಟ್ಟಿದೆ, ಆತ್ಮವಿಶ್ವಾಸ ಬಂದಿದೆ. ನಮ್ಮ ಮನೇಲೆ ನಮ್ಗೆ ಹೆದರಿಕೆ, ಯಾರ್ಯಾರ ಮನೆಯಲ್ಲ ಆಗಿರೋದಿಲ್ಲ, ನಮ್ಮ ಮನೆಯಲ್ಲೇ ಹೆದರಿಕೆ, ಓಡಾಡಿದ ಜಾಗದಲ್ಲೇ ಹೆದರಿಕೆ. ಯಾಕೆ? ಕುಕರ್ಮದ ಶಾಪ ಆ ರೀತಿ ಮಾಡುತ್ತೆ. ಪ್ರತಿ ಬಾಗಿಲನ್ನು ಹೋಗಿ ಮಾತಾಡಿಸಿ, ಎಷ್ಟು ಧೈರ್ಯದಿಂದ ನೀನಿದ್ದಿ. ಆಮೇಲೆ ಕಿಟಕಿನ ಮಾತಾಡಿಸಿ, ಮರವನ್ನು ಮಾತಾಡಿಸಿ, ಇದೇ ಜಾಗದಲ್ಲಿ ಎಷ್ಟು ಧೈರ್ಯ ಇದ್ದಿ. ನಿನ್ನ ಧೈರ್ಯದ ಒಂದು ಅಂಶ ನಂಗೆ ಕೊಡೋ. ನಾನು ಓಡಾಡಿದ ಜಾಗ, ನನಗೀಗ ಪಂಚರ್ ಆಗಿದೆ ಗಾಡಿ. ಆತ್ಮಶಕ್ತಿ ಸೂರ್ಯನಂತಾದುದು ಈಗ ನಕ್ಷತ್ರದಂತೆ ಕಂದಿ ಹೋಗಿದೆ, ಡಲ್ ಆಗಿದೆ, ವೆಲ್ಲಾದವನ ಡಲ್ ಆಗಿದೆ. ನಿನ್ನ ಶಕ್ತಿ ನನಗೆ ಕೊಡೋ. ಎಲ್ಲರನ್ನೂ ಮಾತಾಡಿಸಿ. ಅದ್ಭುತವಾದ ಪರಿಣಾಮ. ಒಳ ಕಿವಿ ತೆರೆಯಿತು ಅಂದರೆ ಅದ್ಭುತವಾದ ಪರಿಣಾಮ. ಬರೀ ಓಂಕಾರ ಸಾಕಂತಾರೆ ಗುರುಜಿ ದೇವರನ್ನು ಕಾಣಲಿಕ್ಕೆ. ಇಷ್ಟನಾಮ, ಇಷ್ಟ ಸ್ಮರಣೆ, ಎಲ್ಲರಿಗೂ ಒಳಿತಾಗ ಶಿವಾಗ, ಯಾವುದು ಬೇಡ. ಓಂಕಾರ ಅಥವಾ ಜೈಕಾರ ಅಥವಾ ಶ್ರೀಕಾರ, ದೀರ್ಘ ಶ್ವಾಸ ಓಂ ಅಂತ ಹೇಳಿ ಎಲ್ಲ ದೇವರು ಓಡಿ ಬರ್ತಾನೆ. ಏನು ಮಾಡಬೇಕು ಅಂತಾರೆ, ಜೈ ಅನ್ನಿ. ಏನು ಮಾಡಲಿ, ಎಲ್ಲಿ ಹೋಗಲಿ, ಶ್ವಾಸಕೋಶ, ಹಾರ್ಟ, ಎದೆಗುಡಿಯ, ಕೈಕಾಲ ಯಾವುದನ್ನು ರಿಪೇರಿ ಮಾಡಲಿ, ಶ್ರೀ ಅಂತ ಹೇಳಿ. ಆಗ ನಿಮ್ಮ ಗುರುವನ್ನು ಸ್ಮರಿಸಿದಾಗ ಆ ಗುರು ಹೇಳ್ತಾನೆ, ಹೃದಯ ವೀಕಿದೆ, ಸ್ವಲ್ಪ ಶಕ್ತಿ ಕೊಡಿ, ಶ್ವಾಸಕೋಶದಲ್ಲಿ ಕಫ ಇದೆ, ಸ್ವಲ್ಪ ಸರಿ ಮಾಡಿ. ಎಂಥ ಅದ್ಭುತ ನೋಡಿ. ಓಂ ಜೈ. ಈ 3 ಭಗವದ ಆನಂದ ಇರುವ ಆಟೋ ರಿಕ್ಷಾದ 3 ಚಕ್ರ. ಓಂ ಎಲ್ಲ ದೇವರು ಬೇಕು ನನಗೆ ಎಂಬ ಮುಂದಿನ ಚಕ್ರ, ಜೈ ಎಂಬ ಶ್ರೀ ಹಿಂದಿನ 2 ಚಕ್ರ. ಭಗವಂತ ಒಳಗಿದ್ದವ ಏನು ಮಾಡ್ತಾನಾಗ? ಆಗ ಓಂ ಹೇಳುತ್ತೆ, ಅವನಿಗೆ ಧೈರ್ಯಸ್ತಾರೆ ಕೊಡು, ಅವನಿಗೆ ಆತ್ಮವಿಶ್ವಾಸ ಕಡಿಮೆ. ಜೈ ಹೇಳುತ್ತೆ, ಅವ ಮುನ್ನುಗ್ಗು, ಕೆಚ್ಚು, ನೆಚ್ಚು, ಹುಚ್ಚು ತುಂಬಿಸು. ಶ್ರೀ ಗುರು ಹೇಳ್ತಾನೆ, ನನ್ನಂತೆ ಅವ ಇದ್ದಾನೆ, ನನ್ನನ್ನು ಕೂಡ ತೀರ ಸಾಮಾನ್ಯ ಮನುಷ್ಯ ಅಂತೇಳಿ ಗೌರವಿಸ್ತಾನೆ. ಯಥಾರ್ಥವಾಗಿ ಒಂಚೂರು ಗೌರವ ಅವನಿಗಿಲ್ಲ. ಆದರೂ ಬಿಡು, ಪರವಾಗಿಲ್ಲ, ಉತ್ತಮವಾದ ಬೆಸ್ಟ್ ಸ್ಪೆಸಿಫಿನ್ ಆಗಿ ರೂಪಿಸಬೇಕೋ ನಿನ್ನ ನಾಟಕ ಕಂಪನಿಗೆ. ಇಂಥವ್ರು ಒಬ್ಬರು ಬೇಕೋ ಭಗವಂತ, ಕೈ ಬಿಡಬೇಡ, ಗೋಳು ಅಂತ ಮಾಡ್ತಾನೆ. ಯಾರಿಗೆ ರಿಪೇರಿ ಬೇಕು ಅವ್ರು ಗಡ್ದಾಗಿ ಬಾರೋ, ಹೋಗೋ, ನೋಡೋ, ಆರ್ಡ್ರ್ ಮಾಡ್ತಾರೆ. ಯಾರ ರಿಪೇರಿ ಆಗಬೇಕೋ ಗುರು ಅಳ್ತಾನೆ, ಅವರು ಚೆನ್ನಾಗಬೇಕು, ಇವರು ಚೆನ್ನಾಗಬೇಕು, XYZ ಎಲ್ಲ ಚೆನ್ನಾಗಬೇಕು. ಈ ದೇವಸ್ಥಾನದ ಆರತಿ ವೇಳೆ ಕ್ರಿಶ್ಚಿಯನ್, ಮುಸ್ಲಿಂ ಎಲ್ಲರೂ ಬರುವಂತಾಗಬೇಕು. ಆ ಕ್ರಿಶ್ಚಿಯನ್ರಿಗೆ ಯೇಸುವಿನ ದರ್ಶನ ಆಗಬೇಕು, ಮುಸ್ಲಿಮರಿಗೆ ಎಲ್ಲ ಬರಬೇಕು, ಹಿಂದೂಗಳಿಗೆ ಎಲ್ಲ ದೇವರು ಸಿಗಬೇಕು. ಹಾಗೊಂದು ಅದರದ್ದು ಹುಚ್ಚಿನ ಕಲ್ಪನೆ ಎಲ್ಲ ಸಾಚ ಅಂತ ಹೇಳಲಿಕ್ಕೆ ಡಿವೈನ್ ಪಾರ್ಕಲ್ಲಿ ಎಲ್ಲರೂ ಇರಬೇಕಂದ್ರೆ ಎಂಥ ಅದ್ಭುತವಾದ ಒಂದು ಆದರ್ಶ ಅವರದ್ದು. ಕನಸಿನಲ್ಲಿ ನಾನು ಒಂದು ದೇವಸ್ಥಾನ ಕಟ್ಟಬೇಕಂತಿದ್ದೆ, ಮಗು ಆಗಲಿಲ್ಲ. 39 ವರ್ಷಕ್ಕೆ ನನ್ನ ದೇಹ ಅಂತ್ಯ ಮಾಡಿಕೊಂಡೆ. ಯಾಕಂದರೆ ಗಾಳಿಯಲ್ಲಿ ಓಡಾಡೋದು ಸುಲಭ, ಈ ದೇಹ 64 kg ದೇಹ ಹೊತ್ಕೊಂಡು ಹೋಗೋದು ಕಷ್ಟ. ಹಾಗಾಗಿ ಈಗ ನಾನು ಕಟ್ಟಿದ ದೇವಸ್ಥಾನದಲ್ಲಿ ಎಲ್ಲ ದೇವರು ಸ್ಥಾಯಿಯಾಗಿ 24x365 ಆಗಿದೆ ಅಂತಾರೆ. ಯಾರಿದ್ದಾರೆ ಹೇಳೋರು? ಕಲ್ಪನೆಯಿಂದ ನಾವು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿತೇವೆ, ದೇವರು ಎದುರು ಲೌಕಿಕ ಮಾತಾಡ್ತೇವೆ. ಮಗನಿಗೆ ಮದುವೆ ಆಯಿತು, ಸೊಸೆಗೆ ಎಷ್ಟು ತಿಂಗಳು, ಅದು ದೇವರ ಎದುರು. ಯಾಕೆ ಬೇರೆ ಕಡೆ ಹೋಗ್ಲಿಕ್ಕೆ ನಾವು ಪುರ್ಸೊತ್ತಿಲ್ಲ, ಏಕಾಗ್ರತೆ ಇಲ್ಲ. ಯಾರು ಕೇಳುವ ನಾನಾ ಜನ ಇದ್ದಾರೆ, ಅಲ್ಲಿ ಏಕಾಗ್ರತೆ, ಸೊಸೆಗೆ ಎಷ್ಟು ತಿಂಗಳು. ಇದು ನಮ್ಮ ಅವಸ್ಥೆ. ಆ ಭಗವಂತ ಏನಂತಾನೆ, ನನಗಾಗಿ ಎಷ್ಟು ತಿಂಗಳಿಂದ ನೀನು ಹರಕೆ ಹೊತ್ತಿದ್ದಿ, ಎಷ್ಟು ದಿನ ಆ ಜುಮ್ ಅನುಭವವನ್ನು ಕನಸಿಲಿ ಕಂಡಿದ್ದಿ, ಇಲ್ಲಿ ಬಂದು ಕಂಡು ಲೌಕಿಕದಲ್ಲಿ ವ್ಯರ್ಥ ಆಗ್ತದಲ್ಲ ಮಗು. ನಿನಗೇನು ಹೇಳಬೇಕು? 42 ವರ್ಷ ಆಯ್ತು. ಒಳ ಕಿವಿ ತೆರೆಸಬೇಕು. 2 ಕಿವಿಯನ್ನು 2 ಬೆರಳಿನಲ್ಲಿ ಹಾಕಿ ಒತ್ಕೊಳ್ಳಿ ಚೆನ್ನಾಗಿ.
ಈ ನಿಮ್ಮ ಕಿವಿ ತೂತಿನ ಸೈಜ್ ಇಂಡೆಕ್ಸ್ ಫಿಂಗರ್ 5 ನಿಮಿಷ ಹೊತ್ಕೊಳ್ಳಿ. ಅಷ್ಟೊತ್ತಿಗೆ ಓಂಕಾರ ಜಯಕಾರ ಮಾತ್ರ ಹೇಳಿ, ಏನು ಹೇಳ್ಬೇಡಿ. ಪ್ರಥಮ ನಿಮಿಷ ಓಂಕಾರ ಜಯಕಾರ, ಆಮೇಲೆ ಕಂದ ದಾಸ ಶರಣ ಅರ್ಥ ಮಗು. 3ನೇ ನಿಮಿಷ ಕೃಪೇರಿಸೋ ಕೃಪೇರಿಸೋ ಕವೆಸೋ. 4 ನಿಮಿಷ ಕತ್ತಲು ನಿವಾರಿಸೋ ಬೆಳಕು ತುಂಬೋ. 5ನೇ ನಿಮಿಷ ಖಂಡಿತವಾಗಿ ಒಳಕಿವಿ ಸ್ಪಷ್ಟವಾಗಬೇಕು, ಸುಂದರವಾಗಬೇಕು, ಭದ್ರವಾಗಬೇಕು. ಖಂಡಿತವಾಗಿ ಸದಾಶಯ ಸನಾಥ ಪ್ರಜ್ಞೆ ಹೆಚ್ಚು. 5ನೇ ನಿಮಿಷ ಈ ಕಿವಿ ಬೆಳೆಸಿ. ಈ ರೀತಿ 11 ದಿನದಲ್ಲಿ ಮಾಡಿದರೆ 11ನೇ ಬಾರಿ ಭಗವಂತನ ಒಳಕಿವಿ ಸ್ಪಷ್ಟವಾಗುತ್ತದೆ. ಯಾರು ಹೇಳ್ತಾರೆ ಇಂಥ ಸುಲಭ, ಫ್ರೀ ಆಫ್ ಕಾಸ್ಟ್? ಯಾವ ನಮ್ಮ ಡಿವೈನ್ ಪಾರ್ಕ್ ಕಟ್ಟುವಾಗ ಎಷ್ಟೋ ಜನ ಹೇಳಿದರು, ಗೋಪುರ ಇಲ್ಲ, ಒಳಸುತ್ತಿಲ್ಲ, ಹೊರಸುತ್ತಿಲ್ಲ, ದೊಡ್ಡ ದೊಡ್ಡ ದೇವಸ್ಥಾನ ಇದೆ, ಯಾಕೆ ಸರ್ ಹುಚ್ಚಾಗಿ ಕಟ್ಟಿದ್ದೀರಿ, ಯಾರು ಬರ್ತಾರೆ, ನಾಯಿ ನರಿ ಕೂಡ ಬರುವುದಿಲ್ಲ ಅಂದಿದ್ರು. ನೀವು ಚಿಂತೆ ಮಾಡಬೇಡ್ವಿ, ದುಡ್ಡು ನಂದು ಮರ್ರೆ, ಏನು ಚಿಂತೆ ಮಾಡಬೇಡಿ, ಏನು ಸಮಸ್ಯೆ ಇಲ್ಲ. ಅವರೇ ಆಮೇಲೆ 10 ಬಾರಿ ಬಂದು ನಾ ಹೇಳಿದ್ದು ಯಾರಿಗೆ ಹೇಳಬೇಡಿ ಅಂದಿದ್ದಾರೆ. ನನಗೆ ಅವ್ರು ಹೇಳಿದ್ದು ಗೊತ್ತಾಗೋದೇ ಅವ್ರು ಹೇಳಿದ ಮೇಲೆ ನಂಗೆ ಮರ್ತೇ ಹೋಗಿತ್ತು. ಯೋಚನೆ ಮಾಡಿ, ಇದು ನಮ್ಮ ಬ್ರಾಹ್ಮಣ್ಯ, ಇದು ನಮ್ಮ ಹಿಂದೂ ಧರ್ಮ. ಯಾಕೆ ಈ ಥರ ನಾವು ಪಡಪೋಷಿಯಾಗಿ ವರ್ತಿಸಬೇಕು? ಹೊಸ ವರ್ಷದ ಗರಿ ಸಿರಿ ಹೆಚ್ಚು ಮಾಡ್ಕೊಳ್ಳೋಣ, ನಾನಾ ಅನುಭವ ದಿನೇ ದಿನೇ ಹೆಚ್ಚು ಮಾಡ್ಕೊಳ್ಳೋಣ. ಆಗ ಭಗವಂತ ನಮ್ಮ ಮೇಲಿನ ಹೋರಾಟಕ್ಕೆ ಕನಿಕರ ತೋರಿಸಿ ಹೊಸ ಗರಿ ಮೂಡಿಸುತ್ತಾನೆ. ಆಗ ಹೊಸ ಪರಿಯಿಂದ ನಾವು ಒಂದು ನಾಲಿಗೆಲ್ಲ 100 ನಾಲಿಗೆಯಲ್ಲಿ ಹೇಳಬೇಕಾದ ಒಂದೇ ನಾಲಿಗೆಯಲ್ಲಿ ಒತ್ತಡದಿಂದ ಹೇಳಿ ಗೆಲ್ಲೋಣ. ಈ ಕ್ಷಣ ಮಾತ್ರ ನಮ್ಮದು. ಹಿಂದೂ ನೋ ಯೂಸ್ ಎಟ್ ಆಲ್. ಹಿಂದಿನ ಘಟನೆ ಹೇಳಿ ಏನು ಪ್ರಯೋಜನ? ಸತ್ತೆಮ್ಮೆ 10 ಲೀಟರ್ ಹಾಲು ಕೊಡುತ್ತೆ, ಏನು ಪ್ರಯೋಜನ? ಮುಂದಿನದ್ದು ಖಂಡಿತವಾಗಿಯೂ ನನಗೆ ಭಗವಂತ ಉಳಿತಾನೆ. ಯಾಕೆ ಬಿಟ್ಬಿಡಿ. ಆಕ್ಟ್ ಇನ್ ದಿ ಲಿವಿಂಗ್ ಪ್ರೆಸೆಂಟ್. ಬಾಳಿನ ಪಥದಲ್ಲಿ ನಿನ್ನನು ಕಂಡೆ, ಬಾಳಿನ ಪಥದಲ್ಲಿ ನಿನ್ನನು ಕಂಡೆ, ಗೋಳನು ನೀಗುವ ದಾರಿಯ ಕಂಡೆ, ಗೋಳನು ನೀಗುವ ದಾರಿಯ ಕಂಡೆ. ಸೋತೆ ಪ್ರಭು ನಾನ್, ಸೋತೆ ಪ್ರಭು ನಾನ್, ಸೋತೆ ಪ್ರಭು ನಾನ್, ನಿನ್ನನ್ನು ಮರೆತೋ. ಸೋಲು ಗೆಲುವು ಆ ಪ್ರಜ್ಞೆ ನನಗಿರುವುದಿಲ್ಲ. ಜಾರು ಬಂಡಿಯಲ್ಲಿ ನಾನು ಇಳಿಯುತ್ತಲಿರುವನೋ ಮೇಲೆ ಇರುತ್ತಾನೆ ಗೊತ್ತೇ ಆಗುವುದಿಲ್ಲ. ಕೆಲವೊಮ್ಮೆ ಇದು ಮುಂಜಾವೋ ಮುಸ್ಸಂಜೆಯೋ ಅರ್ಥವಾಗುವುದೇ ಇಲ್ಲ. ಅದೇ ರೀತಿ ನನ್ನ ಜೀವನದ ಅವಸ್ಥೆ ಆಗಿಬಿಟ್ಟಿದೆ. ಎಲ್ಲಿ ಅವನತಿ ಎಲ್ಲಿ ಉನ್ನತಿ, ನಾನು ನಿರ್ಧರಿಸುವಲ್ಲೇ ಸೋತಿದ್ದೇನೆ. ಭಗವಂತ ನೀನೇ ಒಂದು ಮಾತು ಹೇಳು, ಮೈನಸ್ ಇದು ಪ್ಲಸ್. ಖಂಡಿತ ಇಂಟೂ ಮಾಡುವೆ, ಭಾಗಿಸುವುದಿಲ್ಲ. ಮೇಲೇರಿಸುವೆ,
ಮಗು ಕೈ ಕೊಡು ಎಂದು ನೀನು ಅಭಿಯುದೊಂದಿಗೆ ನನ್ನನ್ನು ಮುನ್ನಡೆಸಿದರೆ ನನ್ನಷ್ಟು ಭಾಗ್ಯವಂತ ಯಾರಿದ್ದಾನೆ. ಒಂದು ಹನಿ ಕಣ್ಣೀರಿನೊಂದಿಗೆ ಬೇಡಯ್ಯ, ನೋಡಯ್ಯ, ಏನು ಮಾಡುವೆ ಎಂದು ಕಾದು ನೋಡಯ್ಯ. ನಿನ್ನ ಮಾತನ್ನು ಕೇಳಿಯಾದರೂ ನಾನು ಚುರುಕಾಗಬೇಕು, ಖಂಡಿತ ಚುರುಕಾಗುವೆ. ಈ ದೃಷ್ಟಿಯಿಂದ ಕೆಲವು ಬಾರಿ ನನಗೆ ತಾಳ್ಮೆಯೇ ಇರುವುದಿಲ್ಲ, ಸೋತೇ ಬಿಡುವೆ. ನಿನ್ನೊಡನೆ ಪ್ರೀತಿಯಿಂದ ಮಾತನಾಡಬೇಕೆಂದರೂ ಕೂಡ ನಾನು ಪಟ್ಟ ಶ್ರಮವೇ ದೊಡ್ಡದು, ನೀನೇನು ಕೊಡಲಿಲ್ಲ, ವ್ಯರ್ಥವಾಗಿ ನನ್ನ ಚೈತನ್ಯವನ್ನು ನೀನೇ ಇಂಗಿಸಿಬಿಟ್ಟೆ ಎಂದು ನಿನ್ನ ಮೇಲೆ ದ್ವೇಷ ಬರುತ್ತದೆ. ಅಯ್ಯೋ, ನೀನೇ ಚೈತನ್ಯವನ್ನು ಕೊಟ್ಟವ, ಪುಕ್ಕಟೆಯಾಗಿ ಚೈತನ್ಯದ ರಾಶಿಯನ್ನೇ ನನಗೆ ನೀನು ಒಪ್ಪಿಸಿಬಿಟ್ಟು. ನಾನು ಎಂಥ ಕ್ಷುಲ್ಲಕವಾಗಿ ನಿನ್ನನ್ನು ಅಪಮಾನ ಮಾಡಿದೆ, ನಿಂದೆ ಮಾಡಿದೆ. ಭಗವಂತ ಕ್ಷಮಿಸೋ ಎಂದರೆ ಒಂದು ಕ್ಷಮಿಸೋ ಲೆಕ್ಕಕ್ಕೆ ಇಲ್ಲ. 1000ದಷ್ಟು ಕ್ಷಮೆ ಆದರೂ ಕೂಡ ಅದು ಖಂಡಿತವಾಗಿಯೂ ಕಡಿಮೆ. 1000ದಷ್ಟು ತಪ್ಪು ಮಾಡಿ ಒಂದು ಹನಿ ನೀರಿನಿಂದ ಕೃಷ್ಣಾರ್ಪಣಮಸ್ತು ಕ್ಷಮಿಸು ಎಂದು ಹೇಳಿದರೆ ಎಂಥ ನಾಚಿಕೆಗಳು. ಆ ರೀತಿ ನನ್ನ ವರ್ತನೆಯಾಗಿದೆ. ದಮ್ಮಯ್ಯ, ಈ ಮಗು ಪೆದ್ದು ಮಗು, ಖಂಡಿತ ಕ್ಷಮಿಸು ಎಂದು ಬೇಡಬೇಕು. ಪಾಪ ಕಟೆ ದುಃಖ ಮಿಟೆ ಲೇಕೆ ರಾಮ ನಾಮ. ಪಾಪ ಕಟೆ ದುಃಖ ಮಿಟೆ ಲೇಕೆ ರಾಮ ನಾಮ. ಭವ ಸಮುದ್ರ ಸುಖದ ನಾಮ ಏಕ ರಾಮ ನಾಮ. ಶ್ರೀ ರಾಮ ನಾಮ ರಾಮ. ಪ್ರೇಮ ಮುದಿತ ಮನಸೆ ಕಹೋ ರಾಮ ರಾಮ ರಾಮ. ಶ್ರೀ ರಾಮ ರಾಮ ರಾಮ. ಶ್ರೀ ರಾಮ ರಾಮ ರಾಮ, ಸೀತೆ, ಲಕ್ಷ್ಮಣ, ಹನುಮಂತ ಒಂದೇ ಬಾರಿ ಕರೆದಾಗ ಎಲ್ಲರೂ ಪ್ರತ್ಯಕ್ಷರಾಗುತ್ತಾರೆ. ಒಬ್ಬ ಇನ್ನೊಬ್ಬರನ್ನು ಕರೆದುಕೊಂಡು ಸಾಮೂಹಿಕವಾಗಿ ಸಂಸಾರ ಸಮೇತ ಸಂಸಾರದ ಉದ್ಧಾರಕ್ಕೆ ಪಣ ತೊಡುತ್ತಾರೆ. ಶಕ್ತಿವಂತರಾಗಿ, ಯುಕ್ತಿವಂತರಾಗಿ, ಭಕ್ತಿವಂತರಾಗಿ ಮುಂದಾಗುತ್ತಾರೆ. ಜಗತ್ತಿನ ಇತಿಹಾಸದಲ್ಲಿ ಒಂದು ಸಂಸಾರ ಇನ್ನೊಂದು ಸಂಸಾರವನ್ನು ಮೇಲೆತ್ತಿದ್ದು ಎಂದರೆ ಶ್ರೀರಾಮಚಂದ್ರನ ಪವಿತ್ರ ಸಂಸಾರ. ಹಾಗೆಂದೇ ತಿಳಿಯಿರಿ, ಒಂದೇ ಕಲ್ಲಿನಲ್ಲಿ ಅದ್ಭುತ ಪರಿಣಾಮ ನೀವು ಪಡೆಯಬಹುದು ಎಂದರೆ ನಾಮಾವಳಿಯ ಮೂಲಕ ಮಾತ್ರ. ಅಲ್ಲಿ ಮನಸ್ಸು ವಿಶಾಲವಾಗಬೇಕು, ವಿಶುದ್ಧವಾಗಬೇಕು, ವಿನೂತನವಾಗಬೇಕು. ಎಷ್ಟೇ ಬಾರಿ ನಾಮಾವಳಿ ಹೇಳಿದರೂ ಕೂಡ ಅದು ಹೊಸತು 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 ಹೊರತು ಹಳತು ವರ್ನೌಟ್ ಅಲ್ಲವೇ ಅಲ್ಲ. ಸದಾಕಾಲ ತಾಜಾ ಹೊಸತು. ಈ ಭಾವ ಆ ನಾಮಾವಳಿಯ ಪ್ರತಿಯೊಂದು ಶಬ್ದದಿಂದಲೂ ಉಕ್ಕುತ್ತಲೇ ಇರುತ್ತದೆ. ಇದು ಸತ್ಯ.